ರಮೇಶ, ಇವತ್ತು ನನ್ನ ಬದುಕಿನ ದಾರಿನಲ್ಲಿ ಮುಂದಿನ ಬೆಳಕು ಕಾಣ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ನೀನು ಕಣೋ. ಎಂಥ ಬೆಳಕು, ಎಂಥ ಕಾರಣ, ನಂಗೆ ಒಂದು ಗೊತ್ತಾಗ್ತಿಲ್ಲ. ಆದರೆ ನಿಮ್ಮ ಮಗದಂಗೆ ಇವತ್ತು ಕಾಣಿಸ್ತಿದ್ದಿಲ್ಲ, ಆ ಖುಷಿ ಅದೊಂದು ಕಾಣ್ತಿತ್ತು ಕಾಣಿ. ಆ ದೇವರಂಗೆ ನಾನು ಇದೊಂದನ್ನೇ ಬೇಡ್ಕಾಣ್ತಿದ್ದಿದ್ದೆ. ರಮೇಶ, ಭಗವಂತ ಯಾವಾಗಲೂ ಅದೇ ರೂಪದಲ್ಲೇ ಕಾಣಿಸ್ತಿರ್ತಾರೆ. ಅದು ಇಲ್ಲ, ನಿನ್ನ ರೂಪದಲ್ಲಿ ನನಗೆ, ನನ್ನ ರೂಪದಲ್ಲಿ ನಿನಗೆ, ನಮ್ಮಿಬ್ಬರು ರೂಪದಲ್ಲಿ ಮತ್ತಾರಿಗೋ. ಈಗ ನಮ್ಮ ಕಾಲಿಗೆ ಅಡ್ಡ ಬರೋ ಕಲ್ಲು ಕೂಡ ಯಾವುದೋ ಟೈಮಲ್ಲಿ ದೇವರಾಗಬಹುದು. ನಿಜ ತಂಗಡೆ, ಆದರೂ ನೀವು ನಮ್ಗಳನ್ನೆಲ್ಲ ದೇವ್ರಿಗೆ ಹೋಲಿಸಿದ್ದು ನಂಗೆ ಸರಿ ಕಾಣ್ತಿಲ್ಲ ಕಣಿ. ಹೌದು ಕಣೋ, ನೀನು ನಮ್ಮ ಭೂಮಿ ವಿಚಾರನ ನನ್ನ ಮನಸ್ಸಿನಲ್ಲಿ ಬಿತ್ತದೇ ಹೋಗಿದ್ದಿದ್ರೆ ನಾನು ಆ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ನೀನು ಅದನ್ನು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲೀಗ ಹಲವು ದಾರಿಗಳು ತರ್ಕೊಂಡಿದ್ದಾವೆ. ಸಮಯ ದಣಿ ಅದ, ನಾನು ಬಾಯಿನಂಗೆ ಹಂಗೆ ಮಾತಾಡಿಸ್ದೆ. ರಮೇಶ, ನಮ್ಮ ಭೂಮಿ ಮತ್ತು ಶ್ರದ್ಧಾ ಜೋಡಿ ಹೇಗಿದೆ? ಹೌದು ಕಣ, ಶ್ರದ್ಧಾ ಮತ್ತು ಭುವನಿಗೆ ಮದುವೆ ಮಾಡಿದರೆ ಹೇಗಿರುತ್ತೆ? ಎಂತ ಒಳ್ಳೆ ಮಾತಾಡ್ತಿರ್ತಾನೆ. ನಮ್ಮ ಭೂವಿಗೆ ಶ್ರದ್ಧನಿಗಿಂತ ಒಳ್ಳೆ ಹುಡುಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಶ್ರದ್ಧಾ ಈ ಮನೆ ಸೊಸೆಯಾಗಿ ಬಂದರೆ ಅವನು ಇನ್ನೂ ಬದಲಾಗ್ತಾನೆ, ಇನ್ನೂ ಒಳ್ಳೆ ಮನುಷ್ಯ ಆಗ್ತಾನೆ. ಅದೇ ಥರ ಶ್ರದ್ಧನಿಗೂ ಒಂದು ಒಳ್ಳೆ ಬದುಕು ಸಿಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಶ್ರದ್ಧಾ ಈ ಮನೆ ಸೊಸೆಯಾಗಿ ಬಂದರೆ ಅವಳು ಈ ಮನೆಯಲ್ಲೇ ನಮ್ಮ ಜೊತೆ ಜೀವನ ಪರ್ಯಂತ ಇರೋ ಹಾಗಾಗತ್ತೆ. ಏನಂತೀಯ? ದಣಿಗಳೇ, ನನಗೆ ಎಂತ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಖುಷಿ ಹೆಚ್ಚಾಗ್ತಿತ್ತೆ. ನಾನು ಈಗಲೇ ಹನುಮಂತರಾಯನ ಗುಡಿಗೆ ಹೋಗಿ ದೀಪ ಹಚ್ಚಿ ಕಾಯಿ ಹೊಡೆದು ಮನೆಯವ್ರಿಗೆಲ್ಲ ಹೇಳಿ ಬರ್ತೆ. ಏಯ್ ರಮೇಶ, ಏನೋ ನೀನು ಇಷ್ಟೊಂದು ಆತರ ಬೇಡ. ಮೊದಲು ಅವರಿಬ್ಬರು ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ಇಲ್ಲ ಅಂತಂದರೆ ಆ ಭಾವನೆನ ಚಿಗುರಿಸೋಣ, ಆಮೇಲೆ ಅವ್ರ ಹತ್ರ ಮಾತಾಡೋಣ. ಅಲ್ಲಿ ತನಕ ಈ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು, ಆಯ್ತಾ? ಆಯ್ತದಳಿ. ನಾನು ಕಾಣಿ ಸಂತೋಷದಂಗೆ ಇದೆಲ್ಲ ಯೋಚನೆ ಮಾಡಲಿಲ್ಲ. ಹೆಂಗಾದರೂ ಟೀಚರಮ್ಮ ಈ ಮನೆ ಸೊಸೆ ಆದರೆ ಅಷ್ಟು ಸಾಕು. ರಮೇಶ, ನಿನ್ನ ಬಾಯಿ ಹರಿಕೆ ತುಂಬ ಸಲ ನೆರವೇರಿದೆ ಕಣೋ. ಈ ಸಲನೂ ಹಾಗೆ ಆಗಲಿ. ಜೀವನ ಪರ್ಯಂತ ಯಾವಾಗಲೂ ಜೊತೆನಲ್ಲಿರೋ ಹುಡುಗಿನ ಗಂಟು ಹಾಕಿದರೆ ಹೇಗೆ ಅಂತ ಯೋಚಿಸ್ತಾ ಇದ್ದೀನಿ. ಅಲ್ವಾ ಭುವನ್? ಶ್ರದ್ಧಾ ಸೊಸೆ ಅಂದಾಕ್ಷಣ ನೀನೇ ನನ್ನ ಕಣ್ಣು ಮುಂದೆ ಬರೋದು. ಸೊಸೆ ಅಂದ್ರು, ಮಗಳು ಅಂದ್ರು, ಅದಕ್ಕೆ ನೀನೇ ಒಂಥರ ಮಾದರಿ. ಹಾಗಂತ ನಾನು ಎಷ್ಟು ಸಲ ಹೇಳಿಲ್ಲ ಹೇಳು? ಟೈಮ್ ಸರಿಯಾಗಿ ಊಟ ಮಾಡಬೇಕು, ಹಸ್ಕೊಂಡಿರಬಾರ್ದು. ಹಾಗೆಲ್ಲ ನನ್ನ ಸೊಸೆ ನೀನು. ಬೈ ಚಾನ್ಸ್ ಶ್ರದ್ಧಾ ಜೊತೆ ಚಿಕ್ಕದನೆಗಳ ಮದುವೆ ಮಾಡಬೇಕು ಅಂತ ಏನಾದರೂ? ನನ್ನ ಕಾವಲಿಗೆ ಅಂತ ಅಪ್ಪ ಮಗ ನೀವುಗಳು ಇರ್ಬೇಕಾದ್ರೆ ನಿಮ್ ಸೊಸೆ ನಾನು ಆ ಕೆಟ್ಟ ಹುಳುಗಳಿಗೆಲ್ಲ ನಾ ಹೆದರ್ಕೋಬೇಕಾ? ನನಗೊಬ್ಬ ಮಗ ಇದ್ದಿದ್ರೆ ನಿನ್ನನ್ನೇ ಸೊಸೆಯಾಗಿ ತಂದ್ಕೊಳ್ತಿದ್ದೆ ಅಂತ ನಾನು ಪದೇ ಪದೇ ಶ್ರದ್ಧಾನಿಗೆ ಹೇಳ್ತಾ ಇದ್ನಲ್ಲ. ಆಮೇಲೆ ನನ್ನ ಮಗ ಇದ್ದಿದ್ರೆ ನಿನ್ನ ಹಾಗೆ ಇರ್ತಿದ್ದೆ ಅಂತೇಳಿ ನಾನು ನಿನಗೂ ಹೇಳ್ತಾ ಇದ್ನಲ್ಲ. ಆ ನನ್ನ ಮಾತುಗಳಿಗೆ ಅರ್ಥವಾಗಿ ಶ್ರದ್ಧಾ ಈ ಮಾತನ್ನು ಹೇಳಿದಾಳೆ. ಓಹ್, ದನಿಗಳ ತಲೆಯಲ್ಲಿ ಆ ಥರದ ಯೋಚನೆ ಇರ್ಬೋದಾ? ಛೇ, ಎಂಥ ಸ್ಥಿತಿಗೆ ತಂದ್ಬಿಟ್ಟೆ. ಹಾಗೇನಾದರೂ ಆದರೆ ಶ್ರದ್ಧಾನ ಹೇಗೆ ಬಚಾವ್ ಮಾಡಲಿ?
ಈ ಮದುವೆ ಹೇಗಪ್ಪ ತಪ್ಪಿಸೋದು? ಛೇ. ದನಗಳೇ, ಭುವನ್ ಬಂದ್ಯಾ? ನಾನಿಲ್ಲಿ ಯಾವುದೋ ಒಂದು ಕತೆ ಓದ್ತಾ ಇದ್ದೆ. ಈ ಕತೆ ಪ್ರತಿ ಸಾಲಿನಲ್ಲೂ ನೀನೇ ನೆನಪಾಗ್ತಾ ಇದ್ದೆ. ಈ ಕತೆನಲ್ಲಿ ಬರೋ ನಾಯಕ, ಅವನ ಪ್ರಾಮಾಣಿಕತೆ, ಎಂಥ ಸಂದರ್ಭದಲ್ಲೂ ಸುಳ್ಳು ಹೇಳದೇ ಇರೋ ಅವನ ಸ್ವಭಾವ, ಏನೋ ನಿನ್ನ ಮೇಲೇ ಕತೆ ಬರೆದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಭುವನ್, ಸತ್ಯ ಯಾವತ್ತಿದ್ರೂ ಗೆಲ್ಲಬೇಕು ಅಲ್ವಾ? ನಿಮ್ಮ ಹತ್ರ 2 ನಿಮಿಷ ಮಾತಾಡಬೇಕಿತ್ತು ನಾನು. ನಾನು ಇಲ್ಲಿಗೆ ಕತೆನಲ್ಲಿ ಮುಳುಗಿ ಹೋಗಿದ್ದೀನಿ, ನೀನೇನಪ್ಪ ನೀನು? ಹಾಗಲ್ಲ, ಬೇಕಿದ್ರೆ ನಾನು ಹೇಳೋದನ್ನ ಆ ಕತೆಗೆ ಲಿಂಕ್ ಮಾಡ್ಕೊಳ್ಳಿ. ಸರಿ, ಹೇಳು. ನಾನೊಂದು ಸತ್ಯ ಹೇಳೋದಕ್ಕೆ ಬಂದಿದ್ದೀನಿ. ನೀನು ಸುಳ್ಳು ಯಾವಾಗ ಹೇಳಿದ್ದೆ? ನೀನು ಹೇಳಿರೋದೆಲ್ಲ ಸತ್ಯನೇ ಆಗಿರುತ್ತೆ. ಈಗೇನದನ್ನು ಒತ್ತಿ ಒತ್ತಿ ಹೇಳ್ತಾ ಇದೆಯಾ? ಹಾಗಲ್ಲ, ಅಂದರೆ ಇಷ್ಟು ದಿನ ಒಂದು ಸತ್ಯನ ಮುಚ್ಚಿಟ್ಟಿದ್ದೆ. ಏನು? ನೀನು ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದೆ? ಏನಪ್ಪ ಅದು? ಅಲ್ಲ, ಇಷ್ಟೊಂದು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋ ನನ್ನ ಹತ್ರ ನೀನು ಯಾವ್ದಾದ್ರು ಒಂದು ವಿಷಯ ಮುಚ್ಚಿಡೋದಕ್ಕೆ ಹೇಗೆ ಸಾಧ್ಯ? ದನಗಳೇ, ನನಗೆ ಮದುವೆ ಆಗಿದೆ. ಓ ಹೌದಾ? ಭುವನ್, ನಿನಗೇನಾದರೂ ರಾತ್ರಿ ಮಲಗಿ ಬೆಳಿಗ್ಗೆ ಹೇಳೋ ಹೊತ್ತಿಗೆ ಹಿಂದಿಂದೆಲ್ಲ ಮರೆಯೋ ಸಮಸ್ಯೆ ಏನಾದರೂ ಇದೆಯಾ? ದನಗಳೇ, ಹೌದು, ನಿನಗೆ ಮದುವೆ ಆಗಿದೆ, ಊರ್ಮಿಳಾ ನಿನ್ನ ಹೆಂಡ್ತಿ, ಗೊತ್ತು ನನಗೆ, ಒಪ್ಕೊಳ್ತೀನಿ. ಆ ಸುದ್ದಿ ನನಗೆ ಮೊದಲನೇ ಸಲ ಗೊತ್ತಾದಾಗ ತುಂಬ ಶಾಕ್ ಆಗಿತ್ತು. ನಿನಗೆ ಮದುವೆ ಆಗಿದೆಯೋ ಇಲ್ವೋ ಅಂತೇಳಿ ನಾನು ಕೇಳಿರಲಿಲ್ಲ, ನೀನು ಹೇಳಿರಲಿಲ್ಲ ಅಷ್ಟೇ. ಭುವನ್, ನಿನ್ನ ಮದುವೆ ನೋಡೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಬೇಜಾರು ಕಾಡ್ತಾ ಇದೆ. ದನಗಳೇ, ನನ್ನ ಹೆಂಡತಿ ಊರ್ಮಿಳಾ ಅಲ್ಲ, ಶ್ರದ್ಧಾ. ಆಮೇಲೆ ಭುವನ್, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಏನಾಯ್ತು ನಿನಗೆ? ಇಲ್ಲ ದನಗಳೇ, ಇವಾಗ ನಾನು ನಿಮ್ಮ ಹತ್ರ ಹೇಳ್ತಿರೋದು ಸತ್ಯ. ನಾನು ಶ್ರದ್ಧಾ ಗಂಡ ಹೆಂಡತಿ. ನಮಗೆ 2 ವರ್ಷದಿಂದನೇ ಮದುವೆ ಆಗಿತ್ತು. ಈ ಸತ್ಯ ಹೇಳಬೇಕು ಅಂತ ತುಂಬ ದಿನದಿಂದ ಪ್ರಯತ್ನ ಮಾಡ್ತಿದ್ದೆ, ಆದರೆ ಆಗ ಬರಲಿಲ್ಲ. ದನಿಗಳೇ, ಇವಳೇ ನನ್ನ ಹೆಂಡತಿ. ನಿಮಗಷ್ಟು ಮೇರಿ ಪ್ರೂಫ್ ಬೇಕು ಅಂದರೆ ನಾನು ಕಟ್ಟಿರೋ ತಾಳಿ ಇನ್ನೂ ಇವಳು ಕುತ್ತಿಗೆಲ್ಲೇ ಇದೆ. ತಾಳಿ ತೋರಿಸು ಶ್ರದ್ಧಾ.